ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯಯ್ಯೋ, ಅಕ್ಕ ಈಗ ಏನಾದರೂ ಪೇಪರ್ನ ತಿರುಗಿಸಿದ್ರೆ ಅಷ್ಟೇ ನನ್ನ ಕತೆ ಮುಗಿದೋಯ್ತು. ಎಲ್ಲ ಗೊತ್ತಾಗೋಗುತ್ತೆ. ಕೃಷ್ಣ ಕೃಷ್ಣ, ನೀನೇ ಹೇಗಾದರೂ ಮಾಡಿ ಕಾಪಾಡಪ್ಪ, ಪ್ಲೀಸ್ 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 ಪ್ಲೀಸ್. ಅಕ್ಕ, ಇಲ್ಲೇನು ಬರ್ದಿದ್ದಾರೋ ಕರ್ಣ ಸರ್ ಹತ್ರನೇ ನಾನು ಡೈರೆಕ್ಟಾಗಿ ಕೇಳಿ ತಿಳ್ಕೊಳ್ತೀನಿ. ಇದನ್ನ ಅವ್ರಿಗೆ ವಾಪಸ್ ಕೊಡು. ಒಂದು ನಿಮಿಷ, ನಾನು ನೋಡ್ತೀನಿ. ಓ ಮೈ ಗಾಡ್, ಎಂತ ಕೆಲಸ ಆಯ್ತು ನೋಡು. ಈ ಗಡಿಬಿಡಿಲಿ ನಾವು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದನ್ನೇ ಮರ್ತ್ಬಿಟ್ವಿ. ಹಾ, ಈಗೇನು ಮದ್ವೆನೇ ಆಗಿದೆಯಲ್ಲ, ಮಾಡ್ತಿದ್ರೆ ಆಯ್ತು ಬಿಡು. ಅದೇನು ದೊಡ್ಡ ಕೆಲಸನಾ ಅಲ್ವೇನೆ? ಅಮ್ಮ ಸ್ವಲ್ಪ ಅರ್ಜೆಂಟ್ ಇದೆಯಮ್ಮ, ಒಳ್ಳೆ ಪ್ರಾಪರ್ಟಿ ಕೈ ಬಿಟ್ಟು ಹೋಗ್ಬಿಟ್ರೆ ಅದು ಅಲ್ಲದೆ ಮನಸ್ಸಿಗೆ ಇಷ್ಟ ಆದಾಗ ಮಾಡಿಬಿಡ್ಬೇಕಲ್ವಾ? ಏನ್ ಮಲ್ತಿ? ಇದ್ರಲ್ಲಿ ಏನಿದೆ? ಈಗಲೇ ಕರ್ಣ ಫೋನ್ ಮಾಡಿ ನಿತ್ಯನ್ ಕರ್ಕೊಂಡು ಬೇಗ ಬಾ ಅಂತ ಹೇಳ್ತೀನಿ. ಅಯ್ಯೋ, ಒಂದು ಫೋನ್ ಮಾಡಮ್ಮ. ಹಲೋ ಬಂಗಾರಿ, ಏನ್ ಸಮಾಚಾರ? ಡಾರ್ಲಿಂಗ್, ನಿಂಗೊಂದು ಸೂಪರ್ ಡೂಪರ್ ಗುಡ್ ನ್ಯೂಸ್ ಇದೆ. ಅದು ಆಮೇಲೆ ಹೇಳ್ತೀನಿ ಏನು ಅಂತ. ಆದ್ರೆ ಈಗ ಒಂದು ವಿಷಯ ಕೊಡ. ನಿನ್ನ ನಿತ್ಯದು ಮ್ಯಾರೇಜ್ ಸರ್ಟಿಫಿಕೇಟ್ ರೆಡಿ ಮಾಡಬೇಕು. ಮಾಡ್ತೀಯಾ? ಅದು ಇವತ್ತೇ ಆಗ್ಬೇಕು. ಮ್ಯಾರೇಜ್ ಸರ್ಟಿಫಿಕೇಟಾ? ಏಕೆ? ಏನ್ ಗೊತ್ತಾ, ನಿನ್ನ ಹೆಂಡತಿ ನಿತ್ಯ ಹೆಸರಲ್ಲಿ ನಿಮ್ಮಪ್ಪ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅರ್ಜೆಂಟಾಗಿ ಸರ್ಟಿಫಿಕೇಟ್ ಬೇಕು. ನೋಡು, ನೀನು ನಿತ್ಯನ್ ಕರ್ಕೊಂಡು ಆದಷ್ಟು ಬೇಗ ಇಲ್ಲಿ ಬಂದ್ಬಿಡು. ಎಲ್ಲ ಕೆಲ್ಸಗಳು ಇವತ್ತೇ ಆಗ್ಬೇಕಂತೆ. ಏನು? ಆದ್ರೆ ಬಂಗಾರಿ, ಆದ್ರೆ ಗೀದ್ರೆ ಏನೂ ಇಲ್ಲ. ನೀನು ಆದಷ್ಟು ಬೇಗ ಅವಳನ್ನ ಕರ್ಕೊಂಡು ಬಾ. ಹಲೋ, ವಿ ವಿಲ್ ಬಿ ವೇಟಿಂಗ್ ಫಾರ್ ಯು. ಓಕೆ, ಕಮ್ ಫಾಸ್ಟ್. ಹಲೋ ಓನರ್, ಆಟೋದವ್ರಿಗೆ ಪೇ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಆದ್ರೂ ಇದೆಯಾ? ಐ ಆಮ್ ಸೋ ಸಾರಿ, ಅರ್ಜೆಂಟ್ ಅಲ್ಲಿ ಮರ್ತೇ ಹೋಯ್ತು. ಎಷ್ಟಾಯ್ತು? 134 ರೂಪಾಯಿ. ಡಿವೈಡೆಡ್ ಬೈ 2 ಅಂದ್ರೆ 67 ರೂಪಾಯಿ. ನೋಡಿ ಮಿಸ್ಟರ್, ನನ್ನ ದುಡ್ಡನ್ನ ನಾನು ಕರೆಕ್ಟಾಗಿ ಕೊಟ್ಬಿಡ್ತೀನಿ. ನಿಮ್ದು ಎಷ್ಟಿದೆ ನೀವು ಅಷ್ಟನ್ನ ಕೊಡ್ಕೊಳ್ಳಿ. ಅಷ್ಟು ನೀವೇ ಇಟ್ಕೊಳ್ಳಿ, ನಾನು ಪೇ ಮಾಡ್ತೀನಿ. ನೋ ಥ್ಯಾಂಕ್ಸ್, ನನಗೆ ಯಾರಾದ್ರೂ ಬಿಟ್ಟು ತಗೊಳಕ್ ಇಷ್ಟ ಇಲ್ಲ, ನನಗೆ ಬೇಕಾಗೂ ಇಲ್ಲ. ಸ್ಕ್ಯಾನರ್ ಕೊಡಿ. ಇವತ್ತು ನನ್ನ ದಿನನೇ ಚೆನ್ನಾಗಿಲ್ಲ. ಅಕೌಂಟಲ್ಲಿ ದುಡ್ಡಿದೆ ಅಲ್ವಾ? ₹60 ಇದೆ. 7 ರೂಪೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಸರ್, ಅದೆಲ್ಲ ಆಗೋಲ್ಲ. ನೀವು ದೊಡ್ಡ ಓನರ್ ಅಂತೀರಾ, 7 ರೂಪಾಯಿ ಇಲ್ಲ ಅಂತಿದ್ದೀರಲ್ಲ, ಕೊಟ್ಬಿಟ್ಟು ಹೋಗಿ ಅಷ್ಟೇ. ರೀ, ನನ್ನ ವಾಲೆಟ್ ಅಲ್ಲಿ ದುಡ್ಡಿಲ್ಲ. ಮೋಸ್ಟ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಇರಬೇಕು. ನನ್ನ ಬ್ಯಾಂಕ್ ಸರ್ವರ್ ಡೌನ್ ಇರುತ್ತೆ. ಒಂದು ಕೆಲಸ ಮಾಡಿ, ಹಾಸ್ಪಿಟ್ಲಿಗೆ ಯಾವಾಗಾದ್ರೂ ಬನ್ನಿ, ಹೋಗಿದ್ದು ಬಂದಿದ್ದು ಸೇರಿಸಿ ಎಕ್ಸ್ಟ್ರಾ ಕೊಟ್ಟು ಕಳಿಸ್ತೀನಿ. ಓಕೆ ಸರ್,
ಅದೆಲ್ಲ ಆಗಲ್ಲ. ನಾನೀಗ ಡ್ಯೂಟಿ ತಗೊಂಡ್ರೆ ಎಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಸುಮ್ಮನೆ ನಾನು ದುಡ್ಡು ಕೊಟ್ಬಿಟ್ಟು ಹೋಗಿ ಅಷ್ಟೇ. ನಮ್ಮ ಹಾಸ್ಪಿಟ್ಲಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿದ್ರಲ್ಲ, ಒಂದು 7 ರೂಪೀಸ್ ಚೇಂಜ್ ಇದ್ರೆ ಕೊಡಿ, ನಾನು ನಿಮ್ಗೆ ಆಮೇಲೆ ರಿಟರ್ನ್ ಮಾಡ್ತೀನಿ. ನೋಡಿ, ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳ್ತಿದ್ದವರು ಕಡೆಗೆ ನನ್ನ ಹತ್ರನೇ ಸಾಲ ಕೇಳೋ ಪರಿಸ್ಥಿತಿ ಬಂತು. ಈಗ್ಲೇನೋ ಕೊಡ್ತೀನಿ, ಆಮೇಲೆ ನನಗೆ ವಾಪಸ್ ಕೊಡ್ತೀರಾ ಅಲ್ವಾ? ಏನ್ರಿ ನೀವು 7 ರೂಪಾಯಿಗೆ ಒಳ್ಳೆ 7 ಕೋಟಿ ಕೊಟ್ಟಿರೋ ತರ ಆಡ್ತಿದ್ದೀರಲ್ಲ. 7 ಕೋಟಿ ಸುಮ್ಮನೆ ಬರತ್ತಾ? 1 ರೂಪಾಯಿ ಸೇರಿನೇ 7 ಕೋಟಿ ಆಗೋದು. ಇವಾಗ ಕರೆಕ್ಟ್ ಆಗಿ ಹೇಳಿ, ನೀವು ವಾಪಸ್ ಕೊಡ್ತಿರೋ ಇಲ್ವೋ? ಮಾ ತಾಯಿ, ಕೊಡ್ತೀನಿ. ಗುಡ್. ನಿಮ್ದು 60, ನಂದು 7 ರೂಪೀಸ್. ಎಂತೆಂತ ಜನ ಇರ್ತಾರಪ್ಪ. ಮಗ ನಿನ್ಗಂತೂ ಬೀಳೋದಿಲ್ಲ, ಚಾನ್ಸೇ ಇಲ್ಲ. ಫೋನ್ ಪಿಕ್ ಮಾಡಕ್ ಏನ್ ನಿಮ್ಗೆ ಇವತ್ತೇನಾಯ್ತು ಅಂತ ಗೊತ್ತಾ? ಓಹ್ ಮಗ ಸೈಲೆಂಟ್ ಆಗ್ಬಿಟ್ಟಿದೆ ಮಗ, ಹೆಂಗಾಗಿದೆ ಅಂತ ಗೊತ್ತಿಲ್ಲ. ಚಿಲ್ಡ್ರೆ ಡಾಕ್ಟ್ರೆ, ನಿಮ್ಮನ್ನ ಕರೀತಾ ಇರೋದು ರೀ, ಚಿಲ್ಡ್ರೆ ಡಾಕ್ಟ್ರೆ. ಚಿಲ್ಡ್ರೆ ಡಾಕ್ಟ್ರಾ? ಹಾ, ಯಾಕೆ ಮರ್ತು ಬಿಟ್ರಾ? ನನಗ್ 7 ರೂಪೀಸ್ ಕೊಡೋದಿದೆ. ಕೊಡ್ತೀನ್ರಿ. ಏನ್ ಯಾವತ್ತು ದುಡ್ಡೇ ಕಾಣ್ದೇ ಇರೋ ತರ ಆಡ್ತಿದ್ದೀರಲ್ಲ? ಇಟ್ ಈಸ್ ಜಸ್ಟ್ 7 ರೂಪೀಸ್. ನಿಮ್ಗೇನ್ ಬಿಡಿ ಸರ್, ಈ ಆಸ್ಪತ್ರೆನೇ ನಿಮ್ದು. ಆದ್ರೆ ನಮ್ಗೆ ಹಂಗಲ್ವಲ್ಲ, 1 ರೂಪಾಯಿನೂ ಇಂಪಾರ್ಟೆಂಟೇ. ಸೊ ಪ್ಲೀಸ್ ಕೊಡಿ. ಕೊಡಿ ಸರ್. ಮಗ, ಇದ್ಯಾವುದೋ ತಲೆನೋವಾಗಿದೆ. ಒಂದು 7 ರೂಪೀಸ್ ಇದ್ರೆ ಕೊಡೋ. ಪ್ಲೀಸ್ ಡೋಂಟ್ ಇರಿಟೇಟ್ ಅಂಡ್ ಟ್ರಿಗರ್ ಮೀ, ಓಕೆ? ಆದ್ರೆ ನಿಮಗೆ 3 ರೂಪೀಸ್ ವಾಪಸ್ ಕೊಡಕ್ ನನ್ನ ಹತ್ರ ಚೇಂಜ್ ಇಲ್ವಲ್ಲ? ರೀ, ಈ 3 ರೂಪೀಸ್ ನೀವೇ ಇಟ್ಕೊಳ್ರಿ, ನನ್ಗೇನ್ ಬೇಕಾಗಿಲ್ಲ. ನಾನು ಹಾಗೆಲ್ಲ ಯಾರ ಹತ್ರನೂ 1 ರೂಪಾಯಿ ಸಾಲ ತಗೊಳ್ಳೋದಿಲ್ಲ.